ಸಹಕಾರ ಸಂಘದ ಪ್ರಯೋಗಾಲಯದ ತೊಟ್ಟಿಲು ಎಂದೇ ಖ್ಯಾತಿ ಪಡೆದಿರುವ ಗದಗ ಜಿಲ್ಲೆಯ ಹುಲಿಕೋಟೆಯಲ್ಲಿ ಸಂಘಟಿತ ಮಹಿಳೆಯರು ಸಿಹಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಗ್ರಾಮೀಣ ಜೀವನೋಪಾಯ ಅಭಿಯಾನದ ನೆರವಿನಿಂದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಮಾರಾಟ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಸಹಕಾರ ರಂಗದ ಭೀಷ್ಮ ದಿವಂಗತ ಕೆಎಚ್ ಪಾಟೀಲರ ಕರ್ಮಭೂಮಿ ಗದಗ ಜಿಲ್ಲೆಯ ಹುಲಕೋಟಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದೆ. ಪರಸ್ಪರ ಸಹಕಾರದಿಂದ ಸಾಧನೆ ಸಾಧ್ಯ ಎಂದು ನಿರೂಪಿಸಿದ ಈ ಊರಿನಲ್ಲಿ ಈಗಲೂ ಸಂಘಟನೆ ಸಹಕಾರ ಸಾಧನೆಯ ಹಾದಿಯಲ್ಲಿ ಸಾಗಿದ್ದು, ಹುಲಕೋಟೆಯ ಮಹಿಳೆ ಜಯಶ್ರೀ ಬೆಣ್ಣಿ ಸಂಜೀವಿನಿ ಸಹಕಾರ ಹಾಗೂ ಶ್ರೀ ಭಾಗ್ಯಲಕ್ಷ್ಮಿ ಸ್ವಸಹಾಯ ಸಂಘದ 10 ಮಹಿಳಾ ಸದಸ್ಯರೊಂದಿಗೆ ಜೊತೆಗೂಡಿ ಉತ್ತರ ಕರ್ನಾಟಕದ ಸಿಹಿ ಹೋಳಿಗೆ ಹಾಗೂ ಇನ್ನಿತರ ಖಾದ್ಯ ಪದಾರ್ಥ ತಯಾರಿಸಿ ಮಾರುಕಟ್ಟೆ ಮಾಡಿ ಉದ್ದಿಮೆದಾರರಾಗಿ ಹೊರಹೊಮ್ಮಿದ್ದಾರೆ. ಕೇಂದ್ರ ಪುರಸ್ಕೃತ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಬೆಂಬಲ ಪಡೆದು ಗುಳ್ಳೆಡಕಿ ಉಂಡಿ, ಶೇಂಗಾ ಹೋಳಿಗೆ, ಶೇಂಗಾ ಎಳ್ಳು ಎಣ್ಣೆ ಹೋಳಿಗೆ, ಶಂಕರಪೋಳಿ, ಜೋಳ ಸಜ್ಜೆ ರೊಟ್ಟಿ, ಚಕ್ಕುಲಿ, ಕೋಡ್ಬಳೆ, ಗಿರ್ಮಿಟ್ ಸೇರಿದಂತೆ 15ರಿಂದ 20 ಬಗೆಯ ಸಿಹಿ ಮತ್ತು ಖಾರದ ಪದಾರ್ಥಗಳನ್ನು ತಯಾರಿಸಿ ಬ್ರ್ಯಾಂಡ್ ಮಾಡಿ ಗದಗದ ಹಳ್ಳಿ ರುಚಿಯನ್ನು ರಾಜ್ಯದ ವಿವಿಧೆಡೆ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಗೂ ತಲುಪಿಸಿ ಉತ್ತಮ ಆದಾಯ ಗಳಿಸಿ ಮಹಿಳೆ ಅಬಲೆ ಅಲ್ಲ ಸಬಲೆ ಎಂದು ಸಾಬೀತು ಮಾಡಿದ್ದಾರೆ. ತಾವು ಉದ್ಯಮಿಯಾಗುವುದರ ಜೊತೆಗೆ 10 ಮಹಿಳೆಯರಿಗೂ ಉದ್ಯೋಗ ನೀಡಿ ಜೀವನ ಭದ್ರತೆ ಕಲ್ಪಿಸಿದ್ದಾರೆ. ಉದ್ದಿಮೆ ಸ್ಥಾಪಿಸಲು ಮಾಡಿದ ಸಾಲವನ್ನೂ ತೀರಿಸಿ ಈಗ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸುತ್ತಿರುವ ಅವರು ಇತರ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಹುಲಿಕೋಟೆಯಲ್ಲಿ ತಯಾರಿಸುವ ಸಿಹಿ ತಿಂಡಿಯನ್ನು ದೆಹಲಿಯ ಸರಸ್ ಉತ್ಸವಕ್ಕೂ ತೆಗೆದುಕೊಂಡು ಹೋಗಿ ತಾವು ಮುಂದುವರಿಯುತ್ತಿರುವುದರ ಜೊತೆಗೆ ಇತರ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೂ ಕಾರಣವಾಗಿದ್ದಾರೆ ಎಂಬುದು ಸಂಘದ ಸದಸ್ಯರ ಅಭಿಮತ. ಸ್ವಂತ ಉದ್ಯೋಗಗಳನ್ನು ಮಾಡ್ಕೊಂಡು ಮುಂದೆ ಬಂದೇವಿ. ಅವರು ನಮ್ಮ ಸಂಘದೊಳಗೆ ಅದಾರ ಅಂತ ಹೇಳಾಕ ನಮಗೆ ಹೆಮ್ಮೆ ಅನಿಸತ್ತ. ಅವರು ಕೂಡ ಪ್ರತಿಯೊಬ್ಬ ಮಹಿಳೆಗೂ ಉದಾಹರಣೆಯಾಗಿ, ದುಡಿಯುವಂತ ಮಹಿಳೆಗೆ ಉದಾಹರಣೆಯಾಗಿ ಮೇಲಕ್ಕೆ ಬಂದಾರ. ಅವ್ರನ್ನ ನೋಡಿ ನಾವು ಕೂಡ ಎಷ್ಟೋ ಪಾಠಗಳನ್ನ ಕಲ್ತೇವಿ. ಅವ್ರನ್ನ ನೋಡಿನೂ ಜೀವನ ಮಾಡ್ತಾ ಇದ್ದೇವಿ. ಒಬ್ಬ ಮಹಿಳೆ ಇನ್ನೊಬ್ಬರನ್ನು ಕರ್ಕೊಂಡು ಜೀವನದೊಳಗೆ ಮುಂದೆ ಬರಬಹುದು, ಈ ತರಾನು ದುಡಿಬಹುದು ಅಂತ ಹೇಳಿ ಅವ್ರನ್ನ ನೋಡಿ ಎಷ್ಟೋ ನಾವು ನಮ್ಮ ಸಂಘದಾಗ ಇರುವಂತ ಸದಸ್ಯರಿಗೂ ಹೇಳೇನಿ. ಹೊರದೇಶದಲ್ಲಿನೂ ಇವ್ರ ಪ್ರಾಡಕ್ಟ್ ಹೋಗ್ತಿದೆ. ಯಾಕಂದ್ರೆ ರುಚಿಯಾದ ಪದಾರ್ಥಗಳನ್ನ ಮಾಡ್ತಿದ್ದಾರಲ್ಲ, ಇವ್ರ ಬೇಡಿಕೆ ಜಾಸ್ತಿ ಆಗಿದೆ. ಆಮೇಲೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಪ್ರಾಡಕ್ಟ್ ಹೋಗ್ತಾ ಇದೆ. ಕೂಲಿ ಕೆಲಸ ಮಾಡಿಕೊಂಡಿದ್ದ ಜಯಶ್ರೀ ಬೆಣ್ಣಿ ಅವರು ಜೀವನೋಪಾಯ ಅಭಿಯಾನದ ಪ್ರೋತ್ಸಾಹದಿಂದ ಇಂದು ಉದ್ದಿಮೆದಾರರಾಗಿದ್ದಾರೆ ಎಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳುತ್ತಾರೆ. ಒಬ್ಬ ಸ್ವಸಹಾಯ ಸಂಘ ಮಹಿಳೆ, ಸಾಮಾನ್ಯ ಮಹಿಳೆ ಇವತ್ತು 4 ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಆದಾಯ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತದೆ. ಪ್ರತಿ ತಿಂಗಳ ಅವರ ಆದಾಯ ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಸಾವಿರ ರೂಪಾಯಿ ಅವರ ಆದಾಯ ಬರ್ತಾ ಇದೆ. ಇವತ್ತು ಅವರು ನಮ್ಮ ಗದಗ ಜಿಲ್ಲೆಯಲ್ಲೇ ಮತ್ತು ರಾಜ್ಯಕ್ಕೆ ಒಬ್ಬ ಮಾದರಿ ಉದ್ಯಮಿ ಮತ್ತು ಮಾದರಿ ಸ್ವಸಹಾಯ ಸಂಘದ ಮಹಿಳೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಒಂದು ಸಂಜೀವಿನಿ NRLM ಯೋಜನೆ ಏನಿದೆ, ಕೇಂದ್ರ ಪುರಸ್ಕೃತ ಯೋಜನೆ, ಈ ಒಂದು ಯೋಜನೆಯ ಲಾಭವನ್ನು ಪಡೆದು ಸ್ವಸಹಾಯ ಸಂಘದ ಮಹಿಳೆಯರು ಕೂಡ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಒಂದು ಮುಂದೆ ಬರಬೇಕು. ಭಾಗ್ಯಲಕ್ಷ್ಮಿ ಸ್ವಸಹಾಯ ಸಂಘದ 10 ಮಹಿಳೆಯರ ಜೀವನೋಪಾಯಕ್ಕೆ ನೆರವು ನೀಡಿದ್ದು, ಅವರು ಉತ್ತಮವಾಗಿ ಸಂಘಟಿತ ಶ್ರಮದಿಂದ ಅಭಿವೃದ್ಧಿ ಸಾಧಿಸುತ್ತಿದ್ದಾರೆ ಎನ್ನುತ್ತಾರೆ ತಾಲೂಕು ಮಟ್ಟದ ಅಧಿಕಾರಿ.
ಒಬ್ಬ ಮಹಿಳೆ ಯಶಸ್ವಿ ಮಹಿಳೆಯಾಗಿ ಹಲವಾರು ರಾಷ್ಟ್ರ ಮಟ್ಟದ ಸರಸ ಮೇಳ ಆಗಿರ್ಬೋದು ಎಲ್ಲದರಲ್ಲಿ ಹೆಚ್ಚು ಭಾಗವಹಿಸಿ ಆರ್ಥಿಕವಾಗಿ ಸಬಲೀಕರಣ ಆಗಿರೋ ಅನ್ನೋದು ಹೆಗ್ಗಳಿಕೆ. ಒಬ್ಬ ಹೆಣ್ಣುಮಗಳು ತಾನೇ ದುಡಿದು ತಾನೇ ವ್ಯಾಪಾರ ದೃಷ್ಟಿಕೋನದಿಂದ ಒಂದು ಹುಲಕೋಟಿ ದೊಡ್ಡ ಸಿಟಿ ಗ್ರಾಮದೊಳಗೆ 15-20 ಲಕ್ಷದವರೆಗೂ ಒಂದು ಸೈಟನ್ನು ತೆಗೆದು ಸ್ವಂತ ಮನೆ ಕಟ್ಟಿಸಲು ಒಬ್ಬ ಮಹಿಳೆ ಮಾದರಿಯಾಗಿ ಇವತ್ತಿನ ಇದರೊಳಗೆ ನಮ್ಮ ಸಂಜೀವಿನಿ ಯೋಜನೆ ಒಳಗೆ ಮುನ್ನುಗ್ಗಳಂದ್ರೆ ನಮಗೂ ಗದಗ ಜಿಲ್ಲೆಗೆ ಮತ್ತು ಗದಗ ತಾಲೂಕಿಗೆ ಹೆಮ್ಮೆ ವಿಷಯ ಆಗಿರ್ತದೆ. ಕಲಬೆರಕೆ ಇಲ್ಲದ ಸ್ವಚ್ಛ ಗ್ರಾಮೀಣ ಸೊಗಡಿನ ತಿಂಡಿ ತಿನಿಸು ತಯಾರಿಸುತ್ತಿದ್ದು ಇದಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ತಮಗೂ ಸಂಘದ ಸದಸ್ಯರಿಗೂ ಜೀವನೋಪಾಯ ಆಗುತ್ತಿದೆ ಎನ್ನುತ್ತಾರೆ ಜಯಶ್ರೀ ಬೆಣ್ಣಿ. ಎಲ್ಲ ಥರದ ಉಂಡೆಗಳನ್ನು ನಾನೊಂದು 20-25 ಐಟಮ್ಸ್ಗಳನ್ನು ಮಾಡ್ತೀನಿ. ಈಗ ಮತ್ತು ನಾನು ಲೋನ್ ತೊಗೊಂಡು ಮತ್ತೆ ಹೆಚ್ಚಿನ ಪ್ರಮಾಣವನ್ನು ನಾನು ಮಾಡ್ತೀನಿ. ಈಗ ನಮ್ಮ ಮಿನಿಸ್ಟ್ರಿಗೆ ಕೂಡ ಇಲ್ಲಿಂದ ನಾನು ಸಪ್ಲೈ ಮಾಡ್ತೀನಿ. ತಿಂಗಳ ಒಂದು 15-20 ಸಾವಿರ ರೂಪಾಯಿದ ಮಾಲನ್ನು ಎಲ್ಲ ಕಡೆಯೂ ನನ್ನ ದಿಲ್ಲಿ, ಬೆಂಗಳೂರು, ರಾಯಚೂರು ಈ ಕಡೆ ಎಲ್ಲ ನನ್ನ ಎಜುಮಿಷನಿಗೆ ಕಳಿಸ್ತಾರೆ. ಅವರ ಪ್ರೋತ್ಸಾಹ ನನಗೆ ತುಂಬ ಹೆಲ್ಪ್ ಆಗೈತಿ. ಜಯಶ್ರೀ ಬೆಣ್ಣಿ ಅವರ ಸಾಧನೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಸಂಘಟಿತ ಪರಿಶ್ರಮದಿಂದ ಸಾಧನೆ ಸಾಧ್ಯ ಎಂದು ನಿರೂಪಿಸಿರುವ ಈ ಸ್ವಸಹಾಯ ಸಂಘ ಇತರರಿಗೂ ಪ್ರೇರಣೆ ನೀಡಲಿ ಅಲ್ಲವೇ?